ಆಶ್ಚರ್ಯಕರವಾದ ಕೃಪೆಯಿಂದಲೇ ದೇವರ ಕೃಪೆ ಎಲ್ಲಾ ಮನುಷ್ಯರಿಗೂ ನೀಡಿರುವ ಒಂದು ಉಚಿತಾರ್ಥವಾದ ವರವಾಗಿದೆ. ಇದು ಪಾಪಿಗಳನ್ನು ರಕ್ಷಿಸುವುದಲ್ಲದೆ ಅವರ ಜೀವನವನ್ನು ಬದಲಾಯಿಸುವಂತದಾಗಿದೆ. ಇದನ್ನ ನಾವು ಯೋಶುವನ ಪುಸ್ತಕದಲ್ಲಿ ದೇವರು ಹೇಗೆ ಎಲ್ಲಾ ರೀತಿಯ ಮಕ್ಕಳನ್ನ ತನ್ನ ಶುದ್ಧ ಕೃಪೆಯಿಂದ ಅವರನ್ನ ಪ್ರೀತಿಸಿ ರಕ್ಷಿಸುವವನಾಗಿದ್ದಾನೆ ಎಂಬುದನ್ನ ನಾವು ನೋಡುವುದಾದರೆ, ಅರಣ್ಯಕಾಂಡ ಪುಸ್ತಕ 13 ಮತ್ತು 14ನೇ ಅಧ್ಯಾಯಗಳನ್ನ ಓದುವುದಾದರೆ, ಇಲ್ಲಿ ದೇವರು ಮೋಶೆಗೆ ಇಸ್ರಾಯೇಲ್ ಕುಲದಲ್ಲಿ ಒಬ್ಬೊಬ್ಬ ಮುಖ್ಯಸ್ಥನನ್ನ ಆಯ್ಕೆ ಮಾಡಿ ನಾನು ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನ ನೋಡಿಕೊಂಡು ಬರುವಂತೆ ಕಳಿಸುವವನಾಗಿದ್ದಾನೆ. ಅದರಂತೆ 40 ದಿನ ಆ ದೇಶವನ್ನ ಸಂಚರಿಸಿ ನೋಡಿಕೊಂಡು 12 ಮಂದಿ ಇಸ್ರಾಯೇಲ್ ಕುಲದ ಮುಖ್ಯಸ್ಥರು ಹಿಂತಿರುಗಿ ಬಂದು, ಅದರಲ್ಲಿ 10 ಕುಲದ ಮುಖ್ಯಸ್ಥರು ಆ ದೇಶವನ್ನ ನಾವು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ, ಯಾಕೆಂದ್ರೆ ಅಲ್ಲಿ ವಾಸಿಸುವ ಮನುಷ್ಯರ ಮುಂದೆ ನಾವು ಮಿಡತೆಗಳಂತೆ ಎಂದು ಅವರ ಅಪನಂಬಿಕೆಯನ್ನ ವ್ಯಕ್ತಪಡಿಸುವವರಾಗಿದ್ದಾರೆ. ಆದರೆ ಕಾಲೇಬ್ ಮತ್ತು ಯೋಶುವ ನಂಬಿಕೆಯ ಮಾತುಗಳನ್ನ ಆಡಿದ ನಿಮಿತ್ತವಾಗಿ ದೇವರು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 30ನೇ ವಚನದಲ್ಲಿ ಕಾಲೇಬ್ ಮತ್ತು ಯೋಶುವ ಇಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನ ಸೇರುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇಲ್ಲಿ ಇಸ್ರಾಯೇಲ್ ಜನರ ಅಪನಂಬಿಕೆಯ ನಿಮಿತ್ತವಾಗಿ ಅನೇಕರು ಅರಣ್ಯದಲ್ಲಿಯೇ ಸತ್ತರು ಮತ್ತು 40 ವರ್ಷಗಳ ಕಾಲ ಅವರು ಅರಣ್ಯದಲ್ಲಿಯೇ ಅಲೆದಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಜನರು ಕಾನಾನ್ ದೇಶದ ಅಂಚಿಗೆ ಬಂದಿರುವಾಗ ದೇವರು ತನ್ನ ಕೃಪೆಯನ್ನು ತೋರಿಸಿ ಮತ್ತೊಂದು ಅವಕಾಶವನ್ನ ಅವರಿಗೆ ನೀಡುವವನಾಗಿದ್ದಾನೆ. ಅದೇನೆಂದರೆ, ಯೋಶುವನು ದೇವರು ತಾನು ವಾಗ್ದಾನ ಮಾಡಿದ ದೇಶವನ್ನ ನೀಡುತ್ತಾನೆಂಬ ನಂಬಿಕೆಯನ್ನು ಇಟ್ಟ ಕಾರಣದಿಂದ ಯೋಶುವನ ಪುಸ್ತಕ 2ನೇ ಅಧ್ಯಾಯ 1ನೇ ವಚನವನ್ನ ಓದುವುದಾದರೆ, ನ್ಯೂನನ ಮಗನಾದ ಯೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಸಿಟ್ಟೀಮಿನಿಂದ 2 ಗೂಢಚಾರರನ್ನು ಕಳಿಸಿದನು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಆ ಗೂಢಚಾರರು ಹೋಗಿ ಆ ದೇಶದ ರಾಹಾಬ್ ಎಂಬ ಸೂಳೆಯ ಮನೆಯಲ್ಲಿ ಆಶ್ರಯವನ್ನ ಪಡೆದುಕೊಳ್ಳುವವರಾಗಿದ್ದಾರೆ. ಆದರೆ ರಾಹಾಬಳು ಇಸ್ರಾಯೇಲ್ ಜನರಿಗೆ ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ಕೇಳಿ ದೇವರು ನಿಮಗೆ ಈ ದೇಶವನ್ನ ನೀಡಿದ್ದಾನೆ ಎಂದು ನಂಬುವವಳಾಗಿದ್ದಾಳೆ. ಆದುದರಿಂದಲೇ ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 25ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ಅದೇ ರೀತಿಯಾಗಿ ಸೂಳೆಯಾದ ರಾಹಾಬಳು ಗೂಢಚಾರರನ್ನ ತನ್ನ ಮನೆಯಲ್ಲಿ ಇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನ ಕಳಿಸಿದ್ದರಿಂದ ಕ್ರಿಯೆಯಿಂದಲೇ ನೀತಿವಂತಳೆಂಬ ನಿರ್ಣಯವನ್ನ ಹೊಂದಿದಳಲ್ಲವೇ ಎಂಬುದಾಗಿ ತಿಳಿಸುತ್ತದೆ. ರಾಹಾಬಳು ಇಸ್ರಾಯೇಲರ ಶತ್ರು ದೇಶದ ಸೂಳೆಯಾಗಿದ್ದಾಗಲೂ ದೇವರು ಅವಳ ನಂಬಿಕೆಯ ನಿಮಿತ್ತವಾಗಿ ತನ್ನ ಕೃಪೆಯನ್ನು ತೋರಿಸುವವನಾಗಿದ್ದಾನೆ. ಯೋಶುವನ ಪುಸ್ತಕ 2ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಓದುವುದಾದರೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಕೇಳಿಕೊಳ್ಳುವವಳಾಗಿದ್ದಾಳೆ. ಹೀಗೆ ರಾಹಾಬಳು ಬೇಡಿಕೊಂಡು ಅವರು ಹೇಳಿದಂತೆಯೇ ಅವಳು ತನ್ನ ಮನೆಯ ಕಿಟಕಿಗೆ ಕೆಂಪು ದಾರವನ್ನ ಕಟ್ಟಿದಳು. ಆದುದರಿಂದಲೇ ಯೆರಿಕೋ ಪಟ್ಟಣ ನಾಶವಾದರೂ ರಾಹಾಬಳ ಮನೆ ಏನೂ ಆಗದೆ ರಾಹಾಬಳು ಮತ್ತು ಅವರ ಮನೆಯವರು ರಕ್ಷಿಸಲ್ಪಟ್ಟರು. ಅನಂತರ ರಾಹಾಬಳು ರಕ್ಷಣೆ ಹೊಂದಿ ದೇವರ ಮಕ್ಕಳಾದ ಇಸ್ರಾಯೇಲರನ್ನ ಸೇರಿಕೊಂಡಳು. ಹೀಗೆ ಒಂದು ಕಾಲದಲ್ಲಿ ಸೂಳೆಯಾಗಿದ್ದ ರಾಹಾಬಳು ಮನತಿರುಗಿ ಸಲ್ಮೋನನನ್ನು ಮದುವೆಯಾಗಿ ಕ್ರಿಸ್ತನ ವಂಶಾವಳಿಯಲ್ಲಿ ಸೇರಿಕೊಂಡಿದ್ದು ದೇವರ ಆಶ್ಚರ್ಯಕರವಾದಂಥ ಕೃಪೆಯಿಂದಲೇ ಹೊರತು ಬೇರೇನೂ ಅಲ್ಲ ಎಂಬುದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಂತರ ಇಸ್ರಾಯೇಲ್ ಜನರಿಗೆ ದೇವರು ಮಾಡಿದಂತಹ ಮಹಾ ಅದ್ಭುತ ಕಾರ್ಯಗಳನ್ನ ಕೇಳಿದಂತಹ ಸುತ್ತಮುತ್ತಲಿರತಕ್ಕಂತಹ ಅನೇಕ ರಾಜರುಗಳು, ಅಂದರೆ ಅಮೋನಿಯರು, ಹಿತ್ತಿಯರು, ಕಾನಾನ್ಯರು, ಹೀಗೆ ಅನೇಕ ರಾಜರುಗಳು ಒಂದೇ ಮನಸ್ಸಿನಿಂದ ಯೋಶುವನಿಗೂ ಇಸ್ರಾಯೇಲರಿಗೂ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಕೂಡಿ ಬರುವವರಾಗಿದ್ದಾರೆ. ಆದರೆ ಯೋಶುವನ ಪುಸ್ತಕ 9ನೇ ಅಧ್ಯಾಯ 3ರಿಂದ 5ರ ತನಕ ನಾವು ಓದುವುದಾದರೆ, ಯೆರಿಕೋವಿನವರನ್ನು ಆಯೆ ಎಂಬ ಊರಿನವರನ್ನ ಯೋಶುವನು ಸಂಹರಿಸಿದ ಸುದ್ದಿಯನ್ನ ಗಿಬೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಾಟುಗಳನ್ನ ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷರಸದ ಹಳೆಯ ಬುದ್ದಲಿಗಳನ್ನು ಹೇರಿ ಹರಿದ ಹಳೆಯ ಕೆರೆಗಳನ್ನು ಮೆಟ್ಟಿ ಹಳೆಯ ಬಟ್ಟೆಗಳನ್ನ ಹೊದ್ದಿದ್ದು ಒಣರೊಟ್ಟಿ ಚೂರುಗಳನ್ನ ಬುತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೋಶುವನ ಪಾಳ್ಯಕ್ಕೆ ಬರುವವರಾಗಿದ್ದಾರೆ. ಹೀಗೆ ಬಂದ ಗಿಬೋನಿಯರ ವಿಷಯವಾಗಿ ಯೋಶುವನು ದೇವರಲ್ಲಿ ವಿಚಾರಿಸದೆ
ಅವರ ಜೊತೆಯಲ್ಲಿ ಸಮಾಧಾನ ಒಡಂಬಡಿಕೆಯನ್ನ ಮಾಡಿಕೊಳ್ಳುವವನಾಗಿದ್ದಾನೆ. ಆದರೆ ಗಿಬೋನಿಯರ ಸುಳ್ಳಿನಿಂದ ಇಸ್ರಾಯೇಲರು ಮೋಸ ಹೋಗಿದ್ದಾಗಿಯೂ ದೇವರು ಅವರ ಒಡಂಬಡಿಕೆಯನ್ನ ಮೆಚ್ಚುವವನಾಗಿದ್ದಾನೆ. ಯಾಕೆಂದರೆ ದೇವರ ಹೆಸರಿನಲ್ಲಿ ಅವರು ಒಡಂಬಡಿಕೆಯನ್ನ ಮಾಡಿಕೊಂಡ ನಿಮಿತ್ತವಾಗಿ ಯೋಶ್ವ ಮತ್ತು ಇಸ್ರಾಯೇಲರು ಕೋಪಗೊಂಡರು. ಆದರೆ ಒಡಂಬಡಿಕೆಯ ನಿಮಿತ್ತವಾಗಿ ಅವರನ್ನ ಸೇರಿಸಿಕೊಂಡು ಅವರಿಗೆ ಯೋಶ್ವನ ಪುಸ್ತಕ 9ನೇ ಅಧ್ಯಾಯ 27ನೇ ವಚನವನ್ನ ಓದುವುದಾದರೆ, ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞವೇದಿಗೋಸ್ಕರವೂ ಕಟ್ಟಿಗೆ ಒಡೆಯುವವರನ್ನಾಗಿಯೂ ನೀರು ತರುವವರನ್ನಾಗಿಯೂ ನೇಮಿಸಿದನು. ಅವರು ಹಿಂದಿನವರೆಗೂ ಅದೇ ಕೆಲಸ ಮಾಡುತ್ತಾರೆ ಎಂಬುದಾಗಿ ತಿಳಿಸುತ್ತದೆ. ಹೀಗೆ ದೇವರು ಗಿಬ್ಯೋನಿಯರಿಗೆ ಕೃಪೆಯನ್ನ ತೋರಿಸುವವನಾಗಿದ್ದಾನೆ. ಆದುದರಿಂದಲೇ ಎಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 23ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟೋ, ಅವನು ತನ್ನ ದುರ್ಮಾರ್ಗವನ್ನ ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಇಸ್ರಾಯೇಲರು ಮೊಂಡರಾಗಿದ್ದರು, ರಾಹಾಬಳು ಸೂಳೆಯಾಗಿದ್ದಳು, ಗಿಬಿಯೋನರು ಮೋಸಗಾರರಾಗಿದ್ದರು. ಆದರೆ ಇವರು ತಮ್ಮ ಹಳೆಯ ಸ್ವಭಾವವನ್ನ ಬಿಟ್ಟು ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣದಿಂದ ದೇವರು ಅವರಿಗೆ ಕೃಪೆಯನ್ನ ತೋರಿಸುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಇಂದು ನಾವು ನಮ್ಮ ಹಳೆಯ ಸ್ವಭಾವವನ್ನು ಬಿಟ್ಟು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಆತನ ಕೃಪೆಯನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಪಾಪಿಗಳಾದಂತಹ ನಮ್ಮ ಮೇಲೆ ನಿನ್ನ ಕೃಪೆಯನ್ನು ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಪರಲೋಕ ರಾಜ್ಯಕ್ಕೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.